ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ನಾನಿವತ್ತು ಸಿ ಸೆಕ್ಷನ್ ಡೆಲಿವರಿ ಆದ ನಂತರ ಯಾವ ಕೆಲಸಗಳನ್ನು ಮಾಡಬೇಕು ಹಾಗೆ ಯಾವ ಕೆಲಸಗಳನ್ನು ಮಾಡಬಾರ್ದು, ಮತ್ತು ಸಿ ಸೆಕ್ಷನ್ ಸ್ಕಾರ್ ಎಷ್ಟು ದಿನಗಳ ನಂತರ ವಾಸಿಯಾಗುತ್ತೆ ಸಂಪೂರ್ಣವಾಗಿ ಅನ್ನೋದ್ರ ಬಗ್ಗೆ ವಿಡಿಯೋ ಮಾಡ್ತಿದ್ದೀನಿ. ಪ್ಲೀಸ್ ಪೂರ್ತಿ ವಿಡಿಯೋನ ಸ್ಕಿಪ್ ಮಾಡದೆ ನೋಡಿ. ಇತ್ತೀಚಿನ ದಿನಗಳಲ್ಲಿ ಸಿ ಸೆಕ್ಷನ್ ಡೆಲಿವರಿ ಅನ್ನೋದು ನಾರ್ಮಲ್ ಆಗಿಬಿಟ್ಟಿದೆ. ಯಾಕಂತಂದರೆ ನಾರ್ಮಲ್ ಡೆಲಿವರಿ ಕೇಸಸ್ಸೇ ತುಂಬ ರೇರು. ತುಂಬ ಕಾಂಪ್ಲಿಕೇಶನ್ಸ್ ಇದೆ, ಹಾಗಿದೆ ಹೀಗಿದೆ ಅಂತ ಸಿ ಸೆಕ್ಷನ್ ಡೆಲಿವರಿ ಮಾಡ್ತಾರೆ. ಬಟ್ ತುಂಬ ಜನಕ್ಕೆ ಸಿ ಸೆಕ್ಷನ್ ಡೆಲಿವರಿ ಆದ ನಂತರ ಹೇಗೆ ಕ್ಯೂರ್ ಮಾಡ್ಕೊಬೇಕು ಅನ್ನೋದ್ರ ಬಗ್ಗೆ ಐಡಿಯಾ ಇರೋದಿಲ್ಲ. ಅದರಲ್ಲೂ ಫಸ್ಟ್ ಡೆಲಿವರಿ ಆಗಿರೋರಿಗೆ ತುಂಬಾ ಪ್ರಾಬ್ಲಮ್ ಆಗುತ್ತೆ. ಅಂಥವರು ಫಸ್ಟ್ ಏನು ಮಾಡಬೇಕು ಅಂತ ನೋಡೋದಾದರೆ, ದಯವಿಟ್ಟು ಹೆಚ್ಚು ತೂಕದ ವಸ್ತುಗಳನ್ನು ಲಿಫ್ಟ್ ಮಾಡಬೇಡಿ. ಅಂದರೆ ಆದಷ್ಟು ನಿಮ್ಮ ಮಗುವಿನ ತೂಕ ಎಷ್ಟಿರುತ್ತೋ ಅಷ್ಟುವರೆಗೆ ಮಾತ್ರ ನೀವು ತೂಕದ ವಸ್ತುಗಳನ್ನು ಎತ್ತಬಹುದು. ಅದಕ್ಕಿಂತ ಜಾಸ್ತಿ ನೀವೇನಾದರೂ ವಸ್ತುಗಳನ್ನು ಲಿಫ್ಟ್ ಮಾಡ್ತೀರಾ ಅನ್ನೋದಾದರೆ ಅದು ನಿಮ್ಮ ಹೊಟ್ಟೆ ಭಾಗಕ್ಕೆ ತೂಕ ಜಾಸ್ತಿ ಬೀಳುತ್ತೆ. ನೀವು ಏನೇ ಲಿಫ್ಟ್ ಮಾಡಿದ್ರೂ ನಿಮ್ಮ ಹೊಟ್ಟೆ ಭಾಗಕ್ಕೆ ತೂಕ ಜಾಸ್ತಿ ಬೀಳೋದ್ರಿಂದಾಗಿ ನಿಮ್ಮ ಸಿ ಸೆಕ್ಷನ್ ಗಾಯಕ್ಕೆ ತುಂಬಾ ಇಂಜುರಿ ಆಗುತ್ತೆ. ಸೊ ಹಾಗಾಗಿ ಅದರಿಂದಾಗಿ ಗಾಯ ವಾಸಿಯಾಗೋದಕ್ಕೆ ತುಂಬ ಡಿಲೇ ಆಗುತ್ತೆ. ಹಾಗೆ ಸ್ಟಿಚಸ್ ಹಾಕಿರೋ ಕಾರಣದಿಂದಾಗಿ ಇದರಿಂದ ತುಂಬಾ ಸ್ಟಿಚಸ್ ಏನಾದರೂ ಬಿಚ್ಕೊಂಡ್ರೆ ಮತ್ತೆ ಇನ್ಫೆಕ್ಷನ್ಸ್ ಆಗುತ್ತೆ. ಸೊ ಹಾಗಾಗಿ ಆದಷ್ಟು ಲಿಫ್ಟ್ ಮಾಡೋಕ್ಕೆ ಹೋಗ್ಬೇಡಿ, ಆದಷ್ಟು ತೂಕವಾದ ವಸ್ತುಗಳನ್ನು ಎತ್ತೋದಕ್ಕೆ ಹೋಗಬೇಡಿ. ಮತ್ತು ಈ ಟೈಮಲ್ಲಿ ರೆಸ್ಟ್ ಅನ್ನೋದು ತುಂಬಾ ಇಂಪಾರ್ಟೆಂಟು. ಅದರಲ್ಲೂ ಸಿ ಸೆಕ್ಷನ್ ಡೆಲಿವರಿ ಆಗಿದೆ ಅಂತಂದರೆ ಕ್ಯೂರ್ ಆಗೋದಕ್ಕೆ 4 to 6 ವೀಕ್ಸ್ ತಗೊಳ್ಳುತ್ತೆ. ಅಂದರೆ ಗಾಯ ಸ್ವಲ್ಪ ಇನ್ಸಿಷನ್ ಸ್ವಲ್ಪ ವಾಸಿಯಾಗೋದಕ್ಕೆ 4 to 6 ವೀಕ್ ತಗೊಳ್ಳುತ್ತೆ. ಅದರಲ್ಲೂ ನೀವು ತುಂಬ ನಿಧಾನವಾಗಿ ಓಡಾಡೋದು, ತುಂಬ ನಿಧಾನವಾಗಿ ಕೆಲಸಗಳನ್ನು ಮಾಡ್ಕೊಬೇಕು. ಅದರಲ್ಲಿ ನಿಧಾನವಾಗಿ ಅಂತಂದರೆ ಜೋರಾಗಿ ವಾಕ್ ಮಾಡೋದು, ಆ ಥರದ್ದೆಲ್ಲ ಮಾಡಿದ್ರೆ ನಿಮ್ಮ ಇನ್ಸಿಷನ್ಗೆ ತುಂಬಾ ನೋವಾಗುತ್ತೆ. ಸೊ ಹಾಗಾಗಿ ಆದಷ್ಟು ನಿಧಾನವಾಗಿ ಓಡಾಡಿ ಮತ್ತು ತುಂಬ ರೆಸ್ಟ್ ಮಾಡಬೇಕು ಈ ಟೈಮಲ್ಲಿ. ಅದು ಸಿ ಸೆಕ್ಷನ್ ಡೆಲಿವರಿ ಆಗಿದೆ ಅಂತಂದರೆ ಈ ಟೈಮಲ್ಲಿ ನಿಮಗೆ ರೆಸ್ಟ್ ಅನ್ನೋದು ತುಂಬಾ ಇಂಪಾರ್ಟೆಂಟ್ ಆಗುತ್ತೆ. ಯಾಕಂತಂದರೆ ನಿಮ್ಮ ಇನ್ಸಿಷನ್ ಕ್ಯೂರ್ ಆಗಬೇಕು ಅಥವಾ ನಿಮ್ಮ ಗಾಯ ವಾಸಿ ಆಗಬೇಕು ಅಂದರೆ ಅದ್ರ ಮೇಲೆ ಯಾವುದೇ ರೀತಿಯಂತಹ ಪ್ರೆಷರ್ ಬೀಳಬಾರ್ದು. ಸೊ ಹಾಗಾಗಿ ನೀವು ತುಂಬ ರೆಸ್ಟ್ ಮಾಡೋದ್ರಿಂದಾಗಿ ಇದು ಸಿ ಸೆಕ್ಷನ್ ಸ್ಕಾರ್ ಬೇಗ ವಾಸಿಯಾಗೋದಕ್ಕೆ ಹೆಲ್ಪ್ ಆಗುತ್ತೆ. ಮತ್ತು ನಿಮಗೆ ಸಿ ಸೆಕ್ಷನ್ ಡೆಲಿವರಿ ಆದಮೇಲೆ ಅನಸ್ತೀಶಿಯಾ ಇರುತ್ತೆ. ಸೊ ಅನಸ್ತೀಶಿಯಾ ಎಲ್ಲ ಇಳಿದೋದ್ಮೇಲೆ ತುಂಬಾ ಪೇಯ್ನ್ ಆಗ್ತಿರುತ್ತೆ. ಅಂದರೆ ನಮಗೆ ಓಡಾಡೋಕ್ಕೆ ಆಗ್ತಿಲ್ಲ, ಅಷ್ಟೊಂದು ಪೇಯ್ನ್ ಆಗ್ತಿರುತ್ತೆ. ಸೊ ಆವಾಗ ಡಾಕ್ಟರ್ಸ್ ನಿಮಗೆ ರೆಕಮೆಂಡ್ ಮಾಡಿರ್ತಾರೆ ಪೇಯ್ನ್ ರಿಲೀಫ್ ಟ್ಯಾಬ್ಲೆಟ್ಸನ್ನು. ಸೊ ಅದೇ ಟ್ಯಾಬ್ಲೆಟ್ಸನ್ನ ತೊಗೊಳ್ಳಿ, ಬೇರೆ ಯಾವುದೇ ಆಲ್ಟರ್ನೇಟಿವ್ ಪೇಯ್ನ್ ರಿಲೀಫ್ ಟ್ಯಾಬ್ಲೆಟ್ಸನ್ನು ತೊಗೊಳಕ್ಕೆ ಹೋಗ್ಬೇಡಿ. ಇದರಿಂದಾಗಿ ಯಾಕಂದರೆ ನೀವು ಬ್ರೆಸ್ಟ್ ಫೀಡಿಂಗ್ ಮಾಡ್ತಿರ್ತೀರ. ಸೊ ಹಾಗಾಗಿ ಯಾವುದೇ ಆಲ್ಟರ್ನೇಟಿವ್ ಟ್ಯಾಬ್ಲೆಟ್ಸ್ನ ನೀವು ತೊಗೊಂಡ್ರೆ ಅದರಿಂದಾಗಿ ಸೈಡ್ ಎಫೆಕ್ಟ್ಸ್ ಆಗೋ ಚಾನ್ಸಸ್ ಇರುತ್ತೆ. ಸೊ ಹಾಗಾಗಿ ನಿಮಗೆ ನಿಮ್ಮ ಸಿ ಸೆಕ್ಷನ್ ಅಂದರೆ ನಿಮ್ಮ ಸಿ ಸೆಕ್ಷನ್ ಯಾರು ಮಾಡಿರ್ತಾರೋ ಆ ಡಾಕ್ಟರಿಂದನೇ ನೀವು ಪೇಯ್ನ್ ರಿಲೀಫ್ ಟ್ಯಾಬ್ಲೆಟ್ಸನ್ನು ತೊಗೊಳ್ಬೇಕಾಗುತ್ತೆ. ನಿಮಗೆ ಪೇಯ್ನ್ ಬಂದಿದೆ ಅಂತ ಟೈಮಲ್ಲಿ ನೀವು ಆ ಟ್ಯಾಬ್ಲೆಟ್ಸನ್ನು ತೊಗೊಬೋದು. ನೆಕ್ಸ್ಟ್ ಬಂದು ಈ ಟೈಮಲ್ಲಿ ತುಂಬಾ ನೀರು ಕುಡಿಬೇಕಾಗುತ್ತೆ. ಯಾಕಂತಂದರೆ ನಮಗೆ ಸ್ಕಿನ್ ಅಥವಾ ನಮ್ಮ ಬಾಡಿ ಹೈಡ್ರೇಟ್ ಆಗಿರೋದು ತುಂಬಾ ಇಂಪಾರ್ಟೆಂಟು. ಸೊ ಅದಕ್ಕಾಗಿ ಆದಷ್ಟು ಜಾಸ್ತಿ ನೀರು ಕುಡೀರಿ. ತುಂಬ ಜನ ಬಾಣಂತಿಯರಲ್ಲಿ ನೀರು ಕುಡಿಬಾರ್ದು ಹೊಟ್ಟೆ ಬರುತ್ತೆ ಹಾಗೆ ಹೀಗೆ ಅಂತ ಹೇಳ್ತಿರ್ತಾರೆ. ಸೊ ಅದೆಲ್ಲನೂ ಮೈತ್ಸು, ಅದನ್ನೇನು ನಂಬೇಡಿ. ಆದಷ್ಟು ಜಾಸ್ತಿ ನೀವು ನೀರು ಕುಡಿದಷ್ಟು ನಿಮಗೆ ಯೂರಿನ್ ಇನ್ಫೆಕ್ಷನ್ಸ್ ಆಗೋದಿಲ್ಲ. ನೀರು ಕುಡಿತಿದ್ದೀರಾ ಅಂದರೆ ನಿಮಗೆ ಯೂರಿನ್ ಇನ್ಫೆಕ್ಷನ್ಸ್ ತುಂಬಾ ಕಡಿಮೆ ಆಗುತ್ತೆ. ಅದರಲ್ಲೂ ಎಸ್ಪೆಷಲಿ ಸಿ ಸೆಕ್ಷನ್ ಆಗಿರೋರು ನೀರು ಕುಡಿಯೋದ್ರಿಂದಾಗಿ ನೀವು ಹೈಡ್ರೇಟ್ ಆಗಿರ್ತೀರ ಮತ್ತು ನಿಮ್ಮಲ್ಲಿರುವಂತಹ ಬ್ಯಾಕ್ಟೀರಿಯಾಸ್ ಅಥವಾ ಯೂರಿನಲ್ ಇನ್ಫೆಕ್ಷನ್ಸ್ ಎಲ್ಲನೂ ವಾಟರ್ ನೀವು ತುಂಬ ಕುಡಿಯೋದ್ರಿಂದಾಗಿ ಯೂರಿನ್ ಮುಖಾಂತರ ಹೊರ ಹೋಗುತ್ತೆ. ಸೊ ಆದಷ್ಟು ನೀವು ಹೈಡ್ರೇಟ್ ಆಗಿರೋದು ತುಂಬಾ ಇಂಪಾರ್ಟೆಂಟು ಪ್ರೆಗ್ನೆನ್ಸಿಯಲ್ಲಿ. ಸೊ ಹಾಗಾಗಿ ಆದಷ್ಟು ತುಂಬ ನೀರನ್ನು ನೀವು ಕುಡಿಬೇಕಾಗುತ್ತೆ. ಸೊ ನೆಕ್ಸ್ಟ್ ಬಂದು ಸಿ ಸೆಕ್ಷನ್ ಆದ ನಂತರ ಏನೇನು ಮಾಡಬಾರ್ದು ಡೋಂಟ್ಸ್ ಬಗ್ಗೆ ನೋಡೋದಾದರೆ, ಆದಷ್ಟು ನೀವು ಡ್ರೈವಿಂಗ್ ಮಾಡ್ತಿದ್ದೀರಾ ಅಥವಾ ಸ್ಕೂಟಿ ಡ್ರೈವ್ ಮಾಡ್ತೀರಾ ಅಥವಾ ಕಾರ್ ಡ್ರೈವ್ ಮಾಡ್ತಿದ್ದೀರಾ ಅಂದರೆ ಆದಷ್ಟು ಈ ಟೈಮಲ್ಲಿ ಅದರಲ್ಲೂ 4 to 6 ವೀಕ್ಸ್ವರೆಗೂ ನೀವು ಅದನ್ನು ನಿಲ್ಲಿಸಬೇಕಾಗುತ್ತೆ ಕಂಪ್ಲೀಟಾಗಿ. ಯಾಕಂತಂದರೆ ಡಾಕ್ಟರ್ಸು ಸಹ ರೆಕಮೆಂಡ್ ಮಾಡಲ್ಲ ಸಿ ಸೆಕ್ಷನ್ ಫುಲ್ ನೀವು ರಿಕವರಿ ಆಗೋವರೆಗೂ ಸಹ ನೀವು ಯಾವುದೇ ರೀತಿಯ ಡ್ರೈವ್ ಮಾಡೋ ಹಾಗಿಲ್ಲ. ನೆಕ್ಸ್ಟ್ ಬಂದು 6 ಮಂತ್ಸ್ವರೆಗೂ ಸಹ ಆದಷ್ಟು ಸೆಕ್ಸನ್ನು ಅವಾಯ್ಡ್ ಮಾಡಿ. ಯಾಕಂದರೆ ಈ ಟೈಮಲ್ಲಿ ನೀವು ಸೆಕ್ಸ್ ಮಾಡೋದ್ರಿಂದಾಗಿ ನಿಮಗೆ ಇನ್ಫೆಕ್ಷನ್ಸ್ ತುಂಬ ಜಾಸ್ತಿ ಆಗುತ್ತೆ. ಸೊ ಹಾಗಾಗಿ ಡಾಕ್ಟರ್ಸ್ ಹೇಳ್ತಾರೆ 4 to 6 ಮಂತ್ಸ್ವರೆಗೂ ಸಹ ನೀವು ಆದಷ್ಟು ಅವಾಯ್ಡ್ ಮಾಡಬೇಕಾಗುತ್ತೆ. ಆದಷ್ಟು ನಿಮ್ಮ ಸಿ ಸೆಕ್ಷನ್ ಸ್ಕಾರ್ ತುಂಬ ವಾಸಿಯಾಗುವವರೆಗೂ ಸಹ ಆದಷ್ಟು ಅವಾಯ್ಡ್ ಮಾಡಿ. ಯಾಕಂತಂದರೆ ಇದರಿಂದಾಗಿ ಇನ್ಫೆಕ್ಷನ್ಸ್ ಆಗೋ ಚಾನ್ಸಸ್ ಇದೆ. ಸೊ ಹಾಗಾಗಿ ಡಾಕ್ಟರ್ಸು ಸಹ ರೆಕಮೆಂಡ್ ಮಾಡ್ತಾರೆ ಆದಷ್ಟು ಇದನ್ನು ಅವಾಯ್ಡ್ ಮಾಡಿ. ಮತ್ತು ಆದಷ್ಟು ಜಾಸ್ತಿ ಹೆವಿ ಎಕ್ಸಸೈಸ್ ಮಾಡೋಕ್ಕೆ ಹೋಗ್ಬೇಡಿ. ಆದಷ್ಟು
ಹೆವಿ ಲಿಫ್ಟ್ಮೆಂಟ್ ಮಾಡುವಂತಹ ಹೆವಿ ವೆಯ್ಟ್ ಲಿಫ್ಟಿಂಗ್ ಮಾಡುವಂತಹ ಎಕ್ಸಸೈಸ್ನ ಮಾಡೋಕ್ಕೆ ಹೋಗಬೇಡಿ. ಮತ್ತು ಸ್ಟೆಪ್ಸ್ ಹತ್ತುವಾಗಲೂ ಅಷ್ಟೇ ತುಂಬ ಫಾಸ್ಟಾಗಿ ಸ್ಟೆಪ್ಸನ್ನು ಹತ್ತೋದನ್ನೆಲ್ಲ ಮಾಡಬಾರ್ದು. ಆದಷ್ಟು ನಿಮ್ಮ ವಾಕಿಂಗ್ ಯಾವಾಗಲೂ ಸ್ಲೋ ಆಗಿರಬೇಕು. ಮತ್ತು ನೀವು ಯಾವುದೇ ಕಾರಣಕ್ಕೂ ಫಾಸ್ಟಾಗಿ ಸ್ಟೆಪ್ಸ್ ಹತ್ತೋ ಹಾಗಿಲ್ಲ, ನಿಧಾನವಾಗಿ ಸ್ಟೆಪ್ಸನ್ನು ಹತ್ತಬೇಕಾಗುತ್ತೆ. ಮತ್ತು ನಿಧಾನವಾದ ಯೋಗಗಳನ್ನು ಮಾಡಬೇಕು, ಬ್ರೀತಿಂಗ್ ಎಕ್ಸಸೈಸ್ನ ಮಾಡಬೇಕು. ಮತ್ತು ಹೆವಿ ವೆಯ್ಟ್ ಲಿಫ್ಟಿಂಗ್ ಎಕ್ಸಸೈಸನ್ನು ಮಾಡೋ ಹಾಗಿಲ್ಲ. ಯಾಕಂದರೆ ನೀವೇನಾದರೂ ವೆಯ್ಟ್ ಲಿಫ್ಟ್ ಮಾಡ್ತೀರಾ ಅಂತಂದರೆ ಅದು ಪ್ರೆಷರ್ ಬಂದು ನಿಮ್ಮ ಹೊಟ್ಟೆ ಭಾಗಕ್ಕೆ ಬೀಳೋದ್ರಿಂದಾಗಿ ಇದರಿಂದನೂ ಸಹ ತುಂಬ ಸೈಡ್ ಎಫೆಕ್ಟ್ಸ್ ಇದೆ. ಸೊ ಹಾಗಾಗಿ ಲೈಟ್ ಎಕ್ಸಸೈಸಸ್ನ ಮಾಡಿ. ಮತ್ತು ಆದಷ್ಟು ನಿಮ್ಮ ಮಗುವಿನ ತೂಕ ಎಷ್ಟಿದೆಯೋ ಅಷ್ಟರ ವಸ್ತುಗಳನ್ನು ಮಾತ್ರ ಲಿಫ್ಟ್ ಮಾಡೋದಕ್ಕೆ ಹೋಗಿ. ನೆಕ್ಸ್ಟ್ ಮಗು ಏನಾದರೂ ಅಳ್ತಿದೆ ಅಥವಾ ನಿಮಗೆ ಸಡನ್ನಾಗಿ ಎದ್ದೇಳೋಕ್ಕಾಗ್ತಿಲ್ಲ, ಎತ್ಕೊಳಕ್ಕಾಗ್ತಿಲ್ಲ ಅಂದರೆ ಬೇರೆಯವರ ಸಹಾಯ ತಗೊಂಡು ನೀವು ಮಗುವನ್ನು ನೋಡ್ಕೊಬೋದು. ಅಥವಾ ನೀವು ಸಡನ್ನಾಗಿ ಎದ್ದೇಳಲೂಬಾರ್ದು. ಸೊ ಎಡಗಡೆಗೆ ತಿರುಗಿಕೊಂಡು ನಿಧಾನವಾಗಿ ನೀವು ಎದ್ದೇಳಬೇಕು. ಸೊ ಹಾಗಾಗಿ ಮಗುವನ್ನು ಯಾರಾದರೂ ನೋಡಿಕೊಂಡ್ರೆ ತುಂಬ ನಿಮಗೆ ಅನುಕೂಲ ಆಗುತ್ತೆ. ಅಟ್ಲೀಸ್ಟ್ ನಿಮ್ಮ ಸಿ ಸೆಕ್ಷನ್ ಸ್ಕಾರ್ ಇಂಜುರಿ ವಾಸಿಯಾಗೋವರೆಗೂ ಸಹ.